ಎಲ್ರಿಗೂ ನಮಸ್ಕಾರ. ಐ ಆಮ್ ಅಭಿಷೇಕ್. I welcome all for another video on the NABARD Grade A exam preparation series. And thank you so much for joining. So in our previous session, we have understood the eligibility criteria with respect to educational qualification and age for NABARD Grade A exam. So in today's class, we will look into the exam pattern of NABARD Grade A examination. So ಇವತ್ತಿನ ಕ್ಲಾಸ್ನಲ್ಲಿ we will look into all the details of NABARD Grade A exam pattern. So as you all know, NABARD Grade A is a 3-tier examination. So ಇದರಲ್ಲಿ prelims ಇರುತ್ತೆ, mains ಇರುತ್ತೆ, interview ಇರುತ್ತೆ. So it is a 3-tier examination just like UPSC. In this video ಎಲ್ಲ ಟೈರ್ ಪ್ರಿಲಿಮ್ಸ್ ಅಲ್ಲಿ ಏನೇನಿದೆ, ಮೇನ್ಸ್ ಅಲ್ಲಿ ಏನೇನು ಬರುತ್ತೆ, ಅಂಡ್ ಇಂಟರ್ವ್ಯೂ ಇಸ್ ವೆರಿ ಸಬ್ಜೆಕ್ಟಿವ್ ಬಟ್ ಸ್ಟಿಲ್. ಸೊ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಡೀಟೇಲ್ ಆಗಿ ವಿ ವಿಲ್ ಸಿ. ಸೊ ಐ ಹ್ಯಾವ್ ಟೇಕನ್ 2024 ನೋಟಿಫಿಕೇಶನ್ ಇಟ್ ಸೆಲ್ಫ್, ಯಾವುದೇ ರೀತಿಯ ಕನ್ಫ್ಯೂಷನ್ ಇರಬಾರ್ದು ಅಂತ. ಸೊ ಗೋಯಿಂಗ್ ಫಾರ್ವರ್ಡ್ with respect to prelims, prelims has 2 sections. So one is qualifying section and another one is merit section. So qualifying section ಅಲ್ಲಿ ಏನೇನು ಬರುತ್ತೆ, ಫಸ್ಟ್ ಕ್ವಾಲಿಫೈಯಿಂಗ್ ಸೆಕ್ಷನ್ ಮತ್ತೆ ಮೆರಿಟ್ ಸೆಕ್ಷನ್ ಅಂತ ಏನಕ್ಕೆ ಡಿಫರೆನ್ಶಿಯೇಟ್ ಮಾಡಿದ್ದಾರೆ ಅಂತ ವಿ ವಿಲ್ ಸಿ. ಸೊ ಕ್ವಾಲಿಫೈಯಿಂಗ್ ಸೆಕ್ಷನ್ ಅಂತ ಅಂದ್ರೆ ಸೊ ಇನ್ ದೀಸ್ ಟಾಪಿಕ್ಸ್ ಅಲ್ಲಿ ಒಂದು ಸೆಕ್ಷನಲ್ ಕಟ್ ಆಫ್ ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಯು ಹ್ಯಾವ್ 20 questions, 20 mark. ಸೊ ಹೈಪೋಥೆಟಿಕಲಿ ಲೆಟ್ ಅಸ್ ಟೇಕ್ 5 is the sectional cut off for 2024. ಸೊ ಇದನ್ನ ನೀವು ರೀಚ್ ಮಾಡಬೇಕು. ಸೊ ಜಸ್ಟ್ ಲೈಕ್ UPSC CSAT ತರ. ಸೊ ಇದು ನಿಮ್ಮ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಮೆರಿಟ್ ಸೆಕ್ಷನ್ ಥರ ಮಾರ್ಕ್ಸ್ನ ಹೆಲ್ಪ್ ಮಾಡೋದಿಲ್ಲ, ಬಟ್ ನೀವು ಈ ಸೆಕ್ಷನ್ನ ಕ್ವಾಲಿಫೈ ಮಾಡಬೇಕು. ಸೊ ಅದ್ರಲ್ಲಿ ಮಿನಿಮಮ್ ಮಾರ್ಕ್ಸ್ನ ಅವ್ರು ಫಿಕ್ಸ್ ಮಾಡಿರ್ತಾರೆ, ಅದನ್ನು ನೀವು ರೀಚ್ ಮಾಡಬೇಕು. ಸೊ ಈ ಸೆಕ್ಷನಲ್ಲಿ ಏನೇನು ಬರುತ್ತೆ ಅಂತ ಅಂದರೆ, ಟೆಸ್ಟ್ ಆಫ್ ರೀಸನಿಂಗ್, ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲೇ ಇದೆ ಟೆಸ್ಟ್ ಆಫ್ ರೀಸನಿಂಗ್ 20 questions 20 marks ಇರುತ್ತೆ, ಇಂಗ್ಲೀಷ್ 30 questions 30 marks ಇರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ 20 questions 20 mark, quantitative aptitude 20 questions 20 mark, decision making 10 questions 10 mark. So these 5 sections ಕ್ವಾಲಿಫೈಯಿಂಗ್ ಸೆಕ್ಷನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಇಯರ್ ಆನ್ ಇಯರ್ ಚೇಂಜ್ ಆಗುತ್ತೆ, ಬಟ್ ಮೋರ್ ಆರ್ ಲೆಸ್ ಸಿಮಿಲರ್ ಇರುತ್ತೆ. 2024 ಇನ್ನೂ ಕಟ್ ಆಫ್ ಬಂದಿಲ್ಲ. ಒನ್ಸ್ ಕಟ್ ಆಫ್ ರಿಲೀಸ್ ಮಾಡಿದಾಗ ವಿ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ದಿ ಕಟ್ ಆಫ್. ಸೊ ಈ ಪ್ರತಿಯೊಂದು ಸೆಕ್ಷನ್ಗೆ ಸೆಕ್ಷನಲ್ ಕಟ್ ಆಫ್ನ ಇಟ್ಟಿರ್ತಾರೆ. ಸೊ ಆ ಕಟ್ ಆಫ್ನ ನೀವು ಕ್ರಾಸ್ ಮಾಡಬೇಕಾಗತ್ತೆ. ಬಟ್ ಈ ಸೆಕ್ಷನಲ್ಲಿ ನೀವು ಕ್ವಾಲಿಫೈಯಿಂಗ್ ಸೆಕ್ಷನ್ಗಿಂತ ಎಕ್ಸ್ಟ್ರಾ ಮಾರ್ಕ್ಸ್ ತಗೊಂಡಿದ್ರೆ ಅದನ್ನು ಅವ್ರು ಕನ್ಸಿಡರ್ ಮಾಡೋದಿಲ್ಲ ಫಾರ್ ಮೆರಿಟ್ ಸೆಕ್ಷನ್. ಸೊ ಅದು ಬರೀ ಕ್ವಾಲಿಫೈಯಿಂಗ್ ಸೆಕ್ಷನ್ ಮಾರ್ಕ್ಸ್ ಮಾತ್ರ ಆಗಿರುತ್ತೆ. ಅದರಿಂದ ಸೊ ಬೇರೆ ಮಿನಿಮಮ್ ಮಾರ್ಕ್ಸ್ ತೆಗೆದ್ರೆ ಈ ಸೆಕ್ಷನ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಕ್ಲಿಯರಿಂಗ್ ದಿಸ್ ಎಕ್ಸಾಮ್, ಕ್ಲಿಯರಿಂಗ್ ದಿಸ್ ಪ್ರಿಲಿಮ್ಸ್. ಆ್ಯಕ್ಚುಲಿ ಪ್ರಿಲಿಮ್ಸಲ್ಲಿ ಮಾತ್ರ ಈ ಥರ ಕ್ವಾಲಿಫೈಯಿಂಗ್ ಸೆಕ್ಷನ್, ಮೆರಿಟ್ ಸೆಕ್ಷನ್ ಅಂತ ಮಾಡಿದ್ದಾರೆ. ಸೊ ಈ ಪ್ಯಾಟ್ರನ್ ಬಂದಿರೋದು 2021 ಪ್ರಯರ್ ಟು 2021 ಈ ಥರ ಇರಲಿಲ್ಲ. ಸೊ ಅಲ್ಲಿ ಎಲ್ಲ ಸೆಕ್ಷನ್ಸು ಕೌಂಟ್ ಆಗ್ತಾ ಇತ್ತು 2021 ಮುಂಚೆ. 2021 ಆದ್ಮೇಲಿಂದ ಈ ಥರ ಒಂದು ಚೇಂಜ್ನ ತಂದಿದ್ದಾರೆ ಟು ಕ್ರಿಯೇಟ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಆ್ಯಂಡ್ NABARD ಆಸ್ ಅನ್ ಆರ್ಗನೈಸೇಷನ್ ಇಸ್ ಪ್ರೈಮರ್ಲಿ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೆಕ್ಟರ್. ಸೊ ಈ ಸ್ಟ್ರೀಮಲ್ಲಿ ಸ್ಪೆಷಲೈಸೇಷನ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಆ ಸ್ಟ್ರೀಮ್ಗಳಿಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ, ಮೋರ್ ಎಂಫಸಿಸ್ ಮಾಡಬೇಕು ಅಂತ ಈ ಥರ ಪ್ಯಾಟರ್ನ್ನ ಡಿವೈಸ್ ಮಾಡ್ಕೊಂಡಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಮೆರಿಟ್ ಸೆಕ್ಷನ್ ಬಂದಾಗ, ಮೆರಿಟ್ ಸೆಕ್ಷನಲ್ಲಿ ಜನರಲ್ ಅವೇರ್ನೆಸ್ ಇದೆ, 20 marks ಇರುತ್ತೆ. ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್, ಇದನ್ನು ESI ಅಂತೀವಿ ಜನರಲಿ, 40 questions 40 marks ಇರುತ್ತೆ. ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇರುತ್ತೆ, 40 questions 40 marks ಇರುತ್ತೆ. ದೀಸ್ 3 ಟೋಟಲ್ 100 marks ಇರುತ್ತೆ. ಇದನ್ನ ಮೆರಿಟ್ ಸೆಕ್ಷನ್ ಅಂತ ಹೇಳ್ತೀವಿ. 100 marks ಇರುತ್ತೆ. ಸೊ ಇದರ ಮಾರ್ಕ್ಸ್ ಈಸ್ ದಿ ಬೇಸಿಸ್ ಫಾರ್ ದಿ ಸೆಲೆಕ್ಷನ್
ಅಂದರೆ ಕ್ವಾಲಿಫೈಯಿಂಗ್ ಫಾರ್ ಮೇನ್ಸ್ ಅಷ್ಟೇ. ನೀವು ಮೇನ್ಸ್ ಕ್ವಾಲಿಫೈ ಆಗಬೇಕು ಅಂತಂದರೆ ಇದರಲ್ಲಿ ಈ 3 ಸೆಕ್ಷನ್ಗಳಲ್ಲಿ ತಗೊಳ್ಳೋಂಥ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮ್ಮ ಸೆಲೆಕ್ಷನ್ನ ಡಿಫೈನ್ ಮಾಡುತ್ತೆ. ಬಟ್ ಈ ಕ್ವಾಲಿಫೈಯಿಂಗ್ ಸೆಕ್ಷನ್ ಕೂಡ ಡಿಫೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮೆರಿಟ್ ಸೆಕ್ಷನ್ನಲ್ಲಿ ಇಫ್ ಯು ಗೆಟ್ ಓವರ್ ಕಟ್ ಆಫ್ ಮೆರಿಟ್ ಸೆಕ್ಷನ್, ಬಟ್ ನೀವು ಫಾರ್ ರೀಸನಿಂಗಲ್ಲಿ ಸೆಕ್ಷನಲ್ ಕಟ್ ಆಫ್ ರೀಚ್ ಆಗಲಿಲ್ಲ ಅಂದರೆ ಅಗೇನ್ ಯು ವಿಲ್ ಬಿ ಫೇಲ್ಡ್. ದಿಸ್ ಗೋಸ್ ವಿತ್ ಆಲ್ 5 ಕ್ವಾಲಿಫೈಯಿಂಗ್ ಸೆಕ್ಷನ್ಸ್. ಸೊ ಎಲ್ಲ ಆಪ್ಷನ್ಸ್ನು, ಎಲ್ಲ ಸೆಕ್ಷನ್ಸ್ನು ನೀವು ಕ್ವಾಲಿಫೈಯಿಂಗ್ ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಲೇಬೇಕು. ದಟ್ ಈಸ್ ಮ್ಯಾಂಡೇಟರಿ. ಸೊ ಅದ್ರ ಜೊತೆಗೆ ಮೆರಿಟ್ ಸೆಕ್ಷನಲ್ಲಿ ಇರ್ತಕ್ಕಂಥ 3 ಸಬ್ಜೆಕ್ಟ್ಸಲ್ಲಿ ನೀವು ಫೈನಲ್ ಕಟ್ ಆಫ್ನ ವಿತ್ ರೆಸ್ಪೆಕ್ಟ್ ಯುವರ್ ಕ್ಯಾಟಗರಿ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ 2023 ಇಟ್ ವಾಸ್ ಲೆಸ್ ದೆನ್ 50. ಸೊ ಅರೌಂಡ್ 43-44 ಇದೆ. ಐ ಡೋಂಟ್ ರಿಮೆಂಬರ್ ದಿ ಎಕ್ಸಾಕ್ಟ್ ನಂಬರ್ ಕಟ್ ಆಫ್ ಮೆರಿಟ್ ಸೆಕ್ಷನ್ ಏನಿತ್ತು ಅಂತ. ಸೊ 2024 ಪೋಸ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇಟ್ ಮೇ ಬಿ ಟಿಲ್ 51-52 ಅಂತ ಅಸಂಪ್ಷನ್ಸ್ ಇದೆ. ಸ್ಟಿಲ್ ವಿ ಡೋಂಟ್ ನೋ. ಫೈನಲ್ ಕಟ್ ಆಫ್ ಬರೋ ತನಕ ವಿ ಹ್ಯಾವ್ ಟು ವೇಟ್. ಸೊ ಲಾಸ್ಟ್ ಫ್ರೈಡೆಗೆ ಫಸ್ಟ್ ಬ್ಯಾಚ್ ಆಫ್ ಟ್ರೈನಿಂಗ್ ನಬಾರ್ಡಿನ್ ಮುಗ್ದಿದೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಆರ್ ದಿಸ್ ವೀಕೆಂಡ್ ವಿ ವಿಲ್ ಗೆಟ್ ಟು ನೋ ದಿ ಕಟ್ ಆಫ್ ಎಷ್ಟೆಷ್ಟು ಬಂದಿದೆ. ಸೊ ಯಾರ್ಯಾರ್ದು ಇಂಡಿವಿಜುವಲ್ ಸ್ಕೋರ್ಸ್ ಎಲ್ಲಿದೆ ಎಲ್ಲದು ಮೋಸ್ಟ್ ಪ್ರಾಬ್ಲಿ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್ ವಿಲ್ ಗೆಟ್ ಟು ನೋ ಬೇಸ್ಡ್ ಆನ್ ದಿ ಟ್ರೆಂಡ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಫ್ ನಬಾರ್ಡ್ ಗ್ರೇಡ್ ಎ ಎಕ್ಸಾಮಿನೇಷನ್. ಸೊ ಮೇನ್ಸಿಗೆ ಬಂದಾಗ ಇಲ್ಲೇ ಹೇಳಿದ್ದಾರೆ ನೋಡಿ, ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಮೇನ್ಸ್ ಎಕ್ಸಾಮ್ ವಿಲ್ ಬಿ ಬೇಸ್ಡ್ ಆನ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಮೆರಿಟ್ ಸೆಕ್ಷನ್ ಓನ್ಲಿ. ಸೊ ಮೆರಿಟ್ ಸೆಕ್ಷನಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಫಾರ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಎಕ್ಸಾಮಿನೇಷನ್, ಆಸ್ ಐ ಟೋಲ್ಡ್ ಯು, ಇದರಲ್ಲಿ 2 ಟೈಪ್ ಇದೆ. ಸೊ ಸ್ಪೆಷಲಿಸ್ಟ್ ಮತ್ತು ಜನರಲಿಸ್ಟ್ ಇಬ್ಬರು ಬರ್ತಾರೆ. ಫಸ್ಟ್ ವಿ ವಿಲ್ ಲುಕ್ ಇನ್ ಟು ದಿ ಜನರಲಿಸ್ಟ್ ಪೋಸ್ಟ್. ಮೇನ್ಸಿಗೆ ಬಂದಾಗ ಇನ್ ಮೇನ್ಸ್ ಯು ಹ್ಯಾವ್ ಇಂಗ್ಲಿಷ್ ಆ್ಯಂಡ್ ಇದರಲ್ಲಿ ESI ಪ್ಲಸ್ ARD ಕಂಬೈನ್ಡ್ ಪೇಪರ್ ಇರುತ್ತೆ ಒಂದು. ಸೊ ದಿಸ್ ವಿಲ್ ಬಿ ಫಾರ್ 100 ಮಾರ್ಕ್ಸ್. ದಿಸ್ ವಿಲ್ ಆಲ್ಸೋ ಬಿ ಫಾರ್ 100 ಮಾರ್ಕ್ಸ್, ESI ಆ್ಯಂಡ್ ARD. ಓಕೆನಾ? ಸೊ ಇಂಗ್ಲೀಷಲ್ಲಿ ಯೂಶಲಿ ಯು ವಿಲ್ ಹ್ಯಾವ್ 3 ಕ್ವಶನ್ಸ್. ಒಂದು ಎಸ್ಸೆ ಇರುತ್ತೆ, ಒಂದು ಪ್ರಿಸೈಸ್ ರೈಟಿಂಗ್, ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಸೊ ದೀಸ್ 3 40-30 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. 90 ಮಿನಿಟ್ಸ್ ಇರುತ್ತೆ. ಟೈಪಿಂಗ್, ಸೊ ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರೋರು ರೈಟಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೆ ಫಾರ್ ಮೇನ್ಸ್, ಬಟ್ ಇದರಲ್ಲಿ ಯು ಹ್ಯಾವ್ ಟು ಟೈಪ್. ಸೊ ಇದನ್ನು ಟೈಪ್ ಮಾಡಬೇಕಾಗುತ್ತೆ. ವರ್ಡ್ ಲಿಮಿಟ್ ಕೂಡ ಇರುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಟೈಪಿಂಗ್ ಇಫ್ ಯು ವಾಂಟ್ ಟು ಕ್ಲಿಯರ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇಂಗ್ಲೀಷ್. ಬೇಸಿಕ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕರೆಂಟ್ ಟಾಪಿಕ್ಸ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಬಯೋಡೈವರ್ಸಿಟಿ ರಿಲೇಟೆಡ್ ಕ್ವಶನ್ಸ್ SL ಬಂದಿರುತ್ತೆ. ಪ್ರಿಸೈಸ್ ರೈಟಿಂಗ್ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನ ಪ್ರಿಸೈಸ್ ಆಗಿ ಬರೆಯೋಕ್ಕೆ ಹೇಳ್ತಾರೆ ವಿತ್ ಎನ್ ಹೆಡ್ಡಿಂಗ್ ನೀವೇ ಕೊಡಬೇಕಾಗುತ್ತೆ. ಸೊ ರೈಟ್ ಅ ಲೆಟರ್ ಟು ಯುವರ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸರ್ ರಿಗಾರ್ಡಿಂಗ್ ಫೈರ್ ಸೇಫ್ಟಿ ಇಶ್ಯೂಸ್ ಇನ್ ಯರ್ ಅಪಾರ್ಟ್ಮೆಂಟ್. ಈ ಥರ ಪ್ಯೂರ್ ಜನರಲ್ ಈಸಿ ಗೋಯಿಂಗ್ ಕ್ವಶನ್ಸ್ ಇರುತ್ತೆ ಇಂಗ್ಲೀಷಲ್ಲಿ. ಯು ಕ್ಯಾನ್ ಈಸಿಲಿ ಸ್ಕೋರ್ 60+ ಮಾರ್ಕ್ಸ್ ಇಂಗ್ಲೀಷಲ್ಲಿ, ಈಸಿ. ಆ್ಯಂಡ್ ಮಿನಿಮಮ್ ಯು ಹ್ಯಾವ್ ಟು ಸ್ಕೋರ್, ಇಲ್ಲಾಂದರೆ ಸೆಲೆಕ್ಷನ್ಗೆ ತುಂಬ ಕಷ್ಟ ಆಗುತ್ತೆ. ಸೊ now we'll look into the ESI and ARD part. Second, ESI plus ARD, you will have both objective and descriptive. Objective ಅಂತ ಬಂದಾಗ you will have 2 marks into 15 questions ಇರುತ್ತೆ. So this carries 2 marks into 20 questions ಇರುತ್ತೆ actually. Sorry. So this will be for 40 marks. And again 1 mark into 10 questions. ಇದು 10. Total 50 marks objectives ಇರುತ್ತೆ. 20 plus 10 30 questions ಇರುತ್ತೆ. 50 marks objective questions ಇರುತ್ತೆ. 50 marks descriptive questions ಇರುತ್ತೆ. ಸೊ ಐಡಿಯಲಿ ಲಾಸ್ಟ್ ಟೈಮ್ ಇದ್ದಿದ್ದೀಗೆ. ಸೊ ಈ ಪ್ಯಾಟರ್ನ್ ಲಾಸ್ಟ್ ಟೈಮ್ ಫಾಲೋ ಮಾಡಿದ್ರು. 2023 ಅದೇ ಇತ್ತು, 2022 ಅದೇ ಇತ್ತು, 2024 ಅದೇ ಇತ್ತು. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ಸೇಮ್ ಥಿಂಗ್ ದಿಸ್ ಇಯರ್. ಸೊ ಇದರಲ್ಲಿ 6 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ ವಿಚ್ ವಿ ಹ್ಯಾವ್ ಟು ಆನ್ಸರ್ 4 ಕ್ವಶನ್ಸ್. 4 ಕ್ವಶನ್ಸಲ್ಲಿ ಒಂದು 15 ಮಾರ್ಕರ್ದು 2 ಕ್ವಶನ್ ಬರೀಬೇಕಾಗುತ್ತೆ. 10 ಮಾರ್ಕರ್ದು 2 ಕ್ವಶನ್ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಮ್ಯಾಂಡೇಟರಿ ಕ್ವಶನ್ಸ್ ಕೂಡ ಇರುತ್ತೆ. ಮ್ಯಾಂಡೇಟರಿ ಕ್ವಶನ್ಸ್ಗೆ
ಆ ಕ್ವಶನ್ ಕಂಪಲ್ಸರಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. 15 ಮಾರ್ಕರ್ಗೆ ಒಂದು ಮ್ಯಾಂಡೇಟರಿ ಕ್ವಶನ್ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಬಿ ರೆಡಿ. ಸೊ ಆಪ್ಷನ್ಸ್ ಇದೆ ಅಂದ ತಕ್ಷಣ ಎಲ್ಲಾನು ಸ್ಕಿಪ್ ಮಾಡೋದಕ್ಕಾಗಲ್ಲ. ಮ್ಯಾಂಡೇಟರಿ ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡಲೇಬೇಕಾಗುತ್ತೆ. ಇದು ಕೂಡ ಟೈಪಿಂಗ್ ಇರುತ್ತೆ. ಸೊ ದಿಸ್ ಈಸ್ ದಿ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ಮೇನ್ಸ್ ಎಕ್ಸಾಮಿನೇಷನ್. ಆಸ್ ಐ ಟೋಲ್ಡ್ ಯು, ಜನರಲ್ ಇಂಗ್ಲೀಷ್ ಇರುತ್ತೆ, ಆನ್ಲೈನ್ ಡಿಸ್ಕ್ರಿಪ್ಟಿವ್ 3 ಕ್ವಶನ್ಸ್ ಇರುತ್ತೆ, 90 ಮಿನಿಟ್ಸ್. ಅಬ್ಜೆಕ್ಟಿವ್ 50 ಮಾರ್ಕ್ಸ್, 30 ಕ್ವಶನ್ಸ್, 20+10 ಕ್ವಶನ್ಸ್ ಸ್ಪ್ಲಿಟ್ ಮಾಡಿದಾಗ. ಸೊ 2 ಮಾರ್ಕ್ಸ್ ಇಂದ 20 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ ಇನ್ 10 ಕ್ವಶನ್ಸ್ ಇರುತ್ತೆ, ಟೋಟಲ್ 30 ಮಿನಿಟ್ಸ್. ಟೈಮಿಂಗ್ಸ್ ಕೂಡ ಇರುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯು ಕಂಪ್ಲೀಟ್ ಎವ್ರಿಥಿಂಗ್ ವಿತ್ ಇನ್ ದಿ ಸ್ಟಿಪ್ಯುಲೇಟೆಡ್ ಟೈಮಿಂಗ್ಸ್ ವಿಚ್ ಇಸ್ ಗಿವನ್ ಬೈ ದಿ ಎಕ್ಸಾಮಿನೇಷನ್. ಸೊ ಕ್ವಶನ್ ಲೆಂತಿ ಆಗಿರುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಲ್ಲಿ ಒಂದು ಪ್ಯಾಸೇಜ್ ತರ ಕೊಟ್ಟಿರ್ತಾರೆ ಆಬ್ಜೆಕ್ಟಿವ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇಫ್ ಅ ಸ್ಕೀಮ್ ಕೊಟ್ಟಿದ್ರೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ಬೇಸ್ಡ್ ಆನ್ ದಟ್ ಕ್ವಶನ್ ಕೇಳಿರ್ತಾರೆ. ಯು ಹ್ಯಾವ್ ಟು ರೀಡ್ ವೆರಿ ಫಾಸ್ಟ್. ಸೊ ಅಲ್ಲಿ ನಿಮ್ಮ ರೀಡಿಂಗ್ ಸ್ಕಿಲ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಅಲ್ಲಿ ಆಸ್ ಐ ಟೋಲ್ಡ್ ಯು 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಅಟೆಂಡ್ 4 ಕ್ವಶನ್ಸ್. 15 ಮಾರ್ಕರ್ 2 ಕ್ವಶನ್ ಬರೀಬೇಕಾಗುತ್ತೆ, 10 ಮಾರ್ಕರ್ 2 ಕ್ವಶನ್ ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ಮೇನ್ಸ್ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ಜನರಲಿಸ್ಟ್ ಆಸ್ಪಿರೆಂಟ್ಸ್. ಸೊ ಜನರಲಿಸ್ಟ್ ಡಿಗ್ರಿ ಯಾರ್ಯಾರು ಬರ್ತಾರೆ ಅಂತ ವಿ ಹ್ಯಾವ್ ಆಲ್ರೆಡಿ ಸೀನ್ ಇಟ್. ಸೊ ಅಗೇನ್, ಸೊ ಅವರಿಗೆ ದಿಸ್ ವಿಲ್ ಬಿ ದಿ ಪ್ಯಾಟ್ರನ್. ಸೊ ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲಿಸ್ಟ್ ಸ್ಟ್ರೀಮ್, ಸ್ಪೆಷಲಿಸ್ಟ್ ಸ್ಟ್ರೀಮಿಗೆ ಬಂದಾಗ ಸ್ವಲ್ಪ ಚೇಂಜ್ ಇರುತ್ತೆ. ಇಂಗ್ಲೀಷ್ ವಿಲ್ ಬಿ ವೆರಿ ವೆರಿ ಸಿಮಿಲರ್, ಅದೇ ಪ್ಯಾಟ್ರನ್ ಕ್ಯಾರಿ ಮಾಡ್ತಾರೆ. ಜನರಲ್ ಸ್ಪೆಷಲಿಸ್ಟ್ ಏನು ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಬಟ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಅ ಫುಡ್ ಸೈನ್ಸ್ ಗ್ರಾಜ್ಯುಯೇಟ್ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ARD ಆ್ಯಂಡ್ ESI ಪೇಪರ್ ಇರೋದಿಲ್ಲ. You will have a specific paper which is related to food science only. So both objective and descriptive will be with respect to food science. So pattern same follow ಮಾಡ್ತಾರೆ as general stream, but content will be with respect to your specialization. So food science ಆಗಿರಲಿ, forestry, veterinary subjects, IT, ಸ್ಪೆಷಲಿಸ್ಟ್ ಸ್ಟ್ರೀಮ್ಗಳು ಯಾವ ಇಯರಲ್ಲಿ ನೋಟಿಫಿಕೇಶನ್ ಅಲ್ಲಿ ವೇಕೆನ್ಸೀಸ್ ಕಾಲ್ ಮಾಡಿರ್ತಾರೆ, ಆ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಬಂದಿರುತ್ತೆ. ಆ ಜನರಲ್ ಸ್ಟ್ರೀಮಲ್ಲಿ ಏನು ಪ್ಯಾಟರ್ನ್ ಇದೆ ಅದು ಫಾಲೋ ಮಾಡ್ತಾರೆ, ಬಟ್ ವಿತ್ ರೆಸ್ಪೆಕ್ಟ್ ಟು ದೇರ್ ಓನ್ ಸಬ್ಜೆಕ್ಟ್ಸ್ ಅಷ್ಟೇ. ಸೊ ಇವಾಗ ಫುಡ್ ಸೈನ್ಸ್ ಬಂದಾಗ ಫುಡ್ ಸೈನ್ಸ್ ರಿಲೇಟೆಡ್ ಆಬ್ಜೆಕ್ಟಿವ್ಸ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಅಲ್ಲಿ ಫುಡ್ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದಿರುತ್ತೆ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಮೇನ್ಸ್ ಎಕ್ಸಾಮಿನೇಷನ್ ಆಫ್ ದಿ NABARD grade A. ಸೊ ಕಮಿಂಗ್ ಟು ದಿ ಇಂಟರ್ವ್ಯೂ. ಸೊ ಫೈನಲ್ ಸೆಲೆಕ್ಷನ್ ಹೇಗೆ ಅಂತ ಅಂದರೆ ಮೇನ್ಸ್ ಪ್ಲಸ್ ಇಂಟರ್ವ್ಯೂ. ಫೈನಲ್ ಸೆಲೆಕ್ಷನ್ ಹೇಗೆ ಅಂತ ಅಂದರೆ ಮೇನ್ಸ್ ಮಾರ್ಕ್ಸ್ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಎರಡು ಸೇರಿಸಿ ಫೈನಲ್ ಸೆಲೆಕ್ಷನ್ ಆಗುತ್ತೆ, ಜಸ್ಟ್ ಲೈಕ್ UPSC. ಸೊ ಪ್ರೀವಿಯಸ್ಲಿ, ಸೊ ವೆನ್ ಐ ಸ್ಪೋಕ್ ವಿತ್ ದ DDM, ಅವ್ರು ಹೇಳ್ತಾ ಇದ್ರು ಇನ್ ಹಿಸ್ ಟೈಮ್ಸ್ interview was for 35 marks and only interview marks was considered for the selection. But ಈಗ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ, ಥ್ಯಾಂಕ್ಫುಲಿ. ಸೊ ಇಂಟರ್ವ್ಯೂ ಅಂತ ಬಂದಾಗ ಇಂಟರ್ವ್ಯೂ ಇಸ್ ವೆರಿ ಸಬ್ಜೆಕ್ಟಿವ್. ಸೊ ಇಂಟರ್ವ್ಯೂ ಹೋಗಿಂತ ಮುಂಚೆ ವಿಲ್ ಟಾಕ್ ಒನ್ ಮೋರ್ ಥಿಂಗ್. ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇರುತ್ತೆ. ಸೊ ಒನ್ಸ್ ಮೇನ್ಸ್ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಮಾಡಿದ್ದಾರೆ. ಸೊ ಈವನ್ ವಿ ಡೋಂಟ್ ನೋ ಈ ಸೈಕೋಮೆಟ್ರಿಕ್ ಟೆಸ್ಟ್ ಹೇಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾರ್ಕ್ಸ್ಗೆ ಎಫೆಕ್ಟ್ ಮಾಡುತ್ತೆ ಅಂತ. ಸ್ಟಿಲ್ ವಿ ಆರ್ ನಾಟ್ ಶ್ಯೂರ್ ಹೇಗಾಗ್ತಿದೆ ಅಂತ. ಬಟ್ ಇದರಲ್ಲಿ ಬೇಸಿಕ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ 5 ಆಪ್ಷನ್ಸ್ ಇರುತ್ತೆ. ಇಫ್ ಯು ಸಿ ಹೇಗೆ ಅಂತ ಅಂದರೆ, ಇಫ್ ಯು ಗೆಟ್ ಟು ನೋ ಒನ್ ಆಫ್ ಯುವರ್ ಕಲೀಗ್ ಈಸ್ ಕರಪ್ಟ್, ವಾಟ್ ವಿಲ್ ಯು ಡೂ? ಯು ವಿಲ್ ಇನ್ಫಾರ್ಮ್ ಟು ದಿ ಸೀನಿಯರ್ ಮ್ಯಾನೇಜ್ಮೆಂಟ್ ಆರ್ ಯು ವಿಲ್ ನಾಟ್ ರೆಸ್ಪಾಂಡ್. ಈ ಥರ 4 ಈ ಥರದೊಂದು ಕ್ವಶನ್, ಬೇಸಿಕ್ ಕ್ವಶನ್ ಕೊಟ್ಟು 5 ಆಪ್ಷನ್ಸ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಆನ್ಸರ್. ಸೊ ದಿಸ್ ಈಸ್ ಮೋಸ್ಟ್ಲಿ ಆನ್ ಆರ್ ಬಿಹೇವಿಯರ್ ಟೆಸ್ಟ್. ಇದು ಹೇಗೆ ಒಂದು ಕಂಡೀಷನಲ್ಲಿ ಬಿಹೇವ್ ಮಾಡ್ತೀವಿ. ಸೊ ಸುಮ್ಮನೆ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಿರ್ತಾರೆ, ಯು ಆರ್ ಅ ಕಾಮ್ ಪರ್ಸನ್, ಡು ಯು ಅಗ್ರಿ, ಡು ಯು ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್, ಡು ಯು ನಾಟ್ ಅಗ್ರಿ ಆರ್ ಡು ಯು ಡಿಸ್ಅಗ್ರಿ. ಸೊ ಈ ಥರ ಕ್ವಶನ್ಸ್ ಇರುತ್ತೆ. 5 ಆಪ್ಷನ್ಸ್, ಅಗ್ರಿ, ನಾಟ್ ಅಗ್ರಿ, ಡಿಸ್ಅಗ್ರಿ. ಸೊ ಹೇಗೆ ಅದನ್ನು ನಿಮ್ಮನ್ನು ನೀವು ಅನಲೈಸ್ ಮಾಡಿ ಆನ್ಸರ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಸ್ ಪರ್ ಮೈ ಅನಾಲಿಸಿಸ್, ಸೊ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಕಾಮ್ನೆಸ್ ಓನ್ಲಿ. ಸೊ ಇನ್ನೊಂದು ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಇಫ್ ಯು ಹ್ಯಾವ್ ಗಿವನ್ ದಟ್ ಯು ಆರ್ ಎ ಕಾಮ್ ಪರ್ಸನ್ ಅಂತ ನೀವು ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಂಟರ್ವ್ಯೂ ಸ್ಟೇಜ್ ಬಂದಾಗ ದೇ ಮೈಟ್ ಚೆಕ್ ಯುವರ್ ಕಾಮ್ನೆಸ್.
So I'm not sure whether this is right or wrong, but this is my analysis. So interview psychometric test ಅಲ್ಲಿ you have already announced yourself as a calm person, but in the interview if you don't show your calmness, so they'll find out that new psychometric test ಅಲ್ಲಿ you have lied. So that might lead to reduction in marks in the interview. So psychometric test ಅಲ್ಲಿ when you are answering the questions ಎಷ್ಟಾಗುತ್ತೆ ಅಷ್ಟು ಸತ್ಯನ ಹೇಳಿ. This will help about your own personality. So ಈ ಸೇಮ್ ಲಾಸ್ಟ್ ಇಯರ್ ಅಲ್ಲಿ ಆಂಗರ್ ರಿಲೇಟೆಡ್ ಕ್ವಶನ್ಸ್ ಇತ್ತು. ಸೊ ಡು ಯು ಗೆಟ್ ಆಂಗ್ರಿ ಈಸಿಲಿ ಅಂತ ಇದ್ರೆ ಆಪ್ಷನ್ಸ್ ಏನಿರುತ್ತೆ ಅಂದರೆ ಅಗ್ರಿ, ಸ್ಟ್ರಾಂಗ್ಲಿ ಅಗ್ರಿ, ನ್ಯೂಟ್ರಲ್, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಡಿಸ್ಅಗ್ರಿ. ಸೊ ಈ ಥರ ಆಪ್ಷನ್ಸ್ ಇರುತ್ತೆ. ನಾವು ಇಫ್ ಯು ಆರ್ ಅ ಪರ್ಸನ್ ಹು ಗೆಟ್ ಆಂಗ್ರಿ ಈಸಿಲಿ, then you have to give agree, ideally speaking. But you know, most of us will fake in the examination, disagree or strongly disagree ಕೊಟ್ಟಿರ್ತೀವಿ. But this is what they'll test you in your interview. ಅದೇ with respect to calmness, with respect to virtues, characteristic virtues of an individual ನ ಸೈಕೋಮೆಟ್ರಿಕ್ ಟೆಸ್ಟ್ ಅಲ್ಲಿ ಅಸೆಸ್ ಮಾಡಿರ್ತಾರೆ. ಅದನ್ನ ಇಂಟರ್ವ್ಯೂಲಿ ದೆಲ್ ರೀಕನ್ಫರ್ಮ್ ಇಟ್ ಅಷ್ಟೇ. ಹೇಗೆ ಈಸ್ ಈ ಟ್ರೂ ಇನ್ ಸೈಕೋಮೆಟ್ರಿಕ್ ಟೆಸ್ಟ್, ಸೊ ಅದು ಹೇಗೆ ರಿಫ್ಲೆಕ್ಟ್ ಆಗ್ತಿದೆ ಇಸ್ ಕ್ಯಾರೆಕ್ಟರ್ ಇನ್ ಅನ್ ಇಂಟರ್ವ್ಯೂ ಅಂತ ದೆಲ್ ರೀಅಸೆಸ್. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್ ವಿತ್ ರೆಸ್ಪೆಕ್ಟ್ ಟು ಮೈ talks with the selected candidates and few faculties of NABARD. So coming to the interview process. So interview usually 15 minutes. So this year in the average time. So there are interviews which has gone up to 20 minutes as well. So total 50 marks sigirutte. 15 minutes, 7 minutes ಎಲ್ಲ ಆಗಿದೆ, 20-25 minutes ಎಲ್ಲ ಆಗಿದೆ. It is very subjective. You can't really tell how it happens. ಸೊ ಇಂಟರ್ವ್ಯೂ ಮೋಸ್ಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಡ್ಯಾಫ್. ನೀವೇನು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ, ನೀವು ಬಯೋಡಾಟಾದಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತೀರ, ಮೋಸ್ಟ್ಲಿ ಕ್ವಶನ್ಸ್ ವಿಲ್ ರಿವಾಲ್ವ್ ಅರೌಂಡ್ ದೋಸ್ ಟಾಪಿಕ್ಸ್. ಆ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಟೋಟಲ್ ಇಫ್ ಯು ಸಿ, ಈಗ ಎಲ್ಲ ಸ್ಟೇಜಸ್ ಸೇರಿಸಿ ಮೇನ್ಸ್ ಇಂಗ್ಲೀಷ್ ಈಸ್ 100 marks, ಪೇಪರ್ 2 P2 is 100 marks, interview is 50 marks. ಸೊ ಈ ಮೂರದು ಸೇರಿಸಿನೇ 250 ಫೈನಲ್ ಸೆಲೆಕ್ಷನ್ ಆಗುತ್ತೆ. 250 ಅರೌಂಡ್ 172 or 173 ವಾಸ್ ದಿ ಕಟ್ ಆಫ್ ಫಾರ್ 2023. ಸೊ ದಿಸ್ ಇಯರ್ 2024 ಇನ್ನೂ ಬಂದಿಲ್ಲ. ಸೊ ವಿ ಸ್ಟಿಲ್ ಡೋಂಟ್ ನೋ ಯಾವ ರೇಂಜಲ್ಲಿದೆ, ಬಿಕಾಸ್ ಮೈನ್ಸ್ ಸ್ವಲ್ಪ ಕಷ್ಟ ಆಯಿತು. ಇಂಟರ್ವ್ಯೂ ಮಾರ್ಕ್ಸ್ ವಿ ಡೋಂಟ್ ನೋ ಯಾವ ರೇಂಜಲ್ಲಿ ಆಗ್ತಾ ಇದೆ ಅಂತ. So it totally depends. So maybe in 1 or 2 weeks, as I told you, ಬರ್ಬೋದು. So this is the complete details of exam pattern of NABARD grade A examination. So quick review ಅಂತ ಬಂದಾಗ we have 3 tier prelims ಇರುತ್ತೆ, we have 8 sections, qualifying section ಮತ್ತೆ merit section ಇರುತ್ತೆ. So qualifying sections you just have to clear the sectional cutoff. Merit section marks ಮಾತ್ರ ಶಾರ್ಟ್ ಲಿಸ್ಟಿಗೆ they'll consider it for appearing for mains candidates. So mains ಬಂದಾಗ you will have English ಮತ್ತೆ paper 2 for generalist will be ARD and ESI. Specialist candidates ಗೆ it will be their specific subjects. So then we have an interview, psychometric test ಇರುತ್ತೆ. So we really don't know how this works, still we have to find out. Then we have an interview for 50 marks. So all these things will help lead you to the selection. So 3-tier exam in beauty ade. So you have to clear prelims. Once you clear prelims, just clearing prelims will not help you in clearing examination. So you have to clear mains. Again there is chance of failure in interview. So all 3 stages gave when you're preparing for an examination, you should prepare simultaneously for all the stages. So ನಾನು ಬರೀ ಪ್ರಿಲಿಮ್ಸ್ ಮಾತ್ರ ಪ್ರಿಪೇರ್ ಆಗ್ತೀನಿ, ಮೇನ್ಸ್ ಆದರೆ ನೋಡೋಣ, ಮೇನ್ಸ್ ಮಾತ್ರ ರೆಡಿ ಆಗ್ತೀನಿ, ಇಂಟರ್ವ್ಯೂ ಬಂದರೆ ನೋಡೋಣ. ಸೊ ದಟ್ ಡಸಂಟ್ ವರ್ಕ್. ಈ ಅಪ್ರೋಚ್ ವರ್ಕ್ ಆಗೋದಿಲ್ಲ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ NABARD grade A, you should prepare for all 3
sections, all three layers of the examination simultaneously. ನೀವು ಇಂಟರ್ವ್ಯೂಗೂ ಈಗಲಿಂದನೇ ಯು ಹ್ಯಾವ್ ಟು ಮೌಲ್ಡ್ ಯುವರ್ ಪರ್ಸನಾಲಿಟಿ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸಾಮಿನೇಷನ್. ಸೊ ರಿಕ್ವೈರ್ಮೆಂಟ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ದಿ ಇಂಟರ್ವ್ಯೂ, ಅಲ್ಲಿ ಯಾವ ಥರ ಯು ಹ್ಯಾವ್ ಟು ಕಮ್ಯುನಿಕೇಟ್, ಯಾವ್ಯಾವ ಥಿಂಗ್ಸ್ ಮೇಲೆ ಯು ಹ್ಯಾವ್ ಟು ವರ್ಕ್, ನಿಮ್ಮ ಡ್ಯಾಫ್ ಏನಿರಬೇಕು. ಸೊ ಲಾಸ್ಟ್ ಇಯರ್ ಡ್ಯಾಫ್ನ ತೊಗೊಂಡು ಯು ಹ್ಯಾವ್ ಟು ಲುಕ್ ಏನೇನು ಸೆಕ್ಷನ್ಸ್ ಇದೆ. ಸೊ ಇಲ್ಲಿ ನನಗೆ ಯಾವ್ಯಾವ ಥರ ಕ್ವಶನ್ಸ್ ಬರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಅಚೀವ್ಮೆಂಟ್ಸ್ನ ಕೇಳಿರ್ತಾರೆ, ಸ್ಕೂಲ್ ಕಾಲೇಜಸ್ ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ಸ್ ಕೇಳ್ತಾರೆ. ಸರ್ಟಿಫಿಕೇಶನ್ ಕೋರ್ಸಸ್ ಏನಾದ್ರು ಮಾಡಿದರೆ ಯು ಕ್ಯಾನ್ ಹ್ಯಾವ್. ಸೊ ಕೆಲವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ರು ಈ ಸಲ. ಸೊ ಅವ್ರಿಗೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಕ್ವಶನ್ಸ್ ತುಂಬ ಬಂದಿತ್ತು. ಸೊ ಮೋಸ್ಟ್ ಆಫ್ ದಿ ಇಂಟರ್ವ್ಯೂ, ಆಲ್ಮೋಸ್ಟ್ 3/4 ಆಫ್ ದಿ ಟೈಮ್ ವೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಓನ್ಲಿ. ಸೊ ಈ ಥರ ಸಿನಾರಿಯೋ ಇರುತ್ತೆ ಇಂಟರ್ವ್ಯೂಲಿ. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೀವು ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು. ಸೊ ನಾನು ಈ ಥರ ಪ್ರಿಪೇರ್ ಆಗ್ತೀನಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ವ್ಯೂ. ಸ್ಟ್ರಾಟಜೈಸ್ ಮಾಡಬೇಕು. ಓನ್ಲಿ ದೆನ್ ಚಾನ್ಸಸ್ ಆಫ್ ಕ್ಲಿಯರಿಂಗ್ ಎ 3-tier ಎಕ್ಸಾಮಿನೇಷನ್ ವಿಲ್ ಬಿಕಮ್ ಮಚ್ ಮೋರ್. ಸೊ ನಿಮ್ಮ ಚಾನ್ಸಸ್ ಆಫ್ ಕ್ಲಿಯರಿಂಗ್ ಎಕ್ಸಾಮ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಎಕ್ಸಾಮ್ ಪ್ಯಾಟರ್ನ್ ಆಫ್ NABARD DA ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಿಮ್ಗೇನಾದರೂ ಕ್ವೈರೀಸ್ ಇದ್ದರೆ ಪ್ಲೀಸ್ drop a comment. We'll definitely answer to your queries. For more such content on NABARD DA examination, kindly subscribe to Inwise Academy channel, YouTube channel. So thank you so much for joining. Have a good day. Bye bye.